ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ವಿಜಯನಗರದಲ್ಲಿ ರೈತರ ಬದುಕನ್ನೇ ಕಿತ್ತುಕೊಂಡಿದೆ. ಯುದ್ಧದ ಎಫೆಕ್ಟ್ನಿಂದ ಈರುಳ್ಳಿ ಟೊಮ್ಯಾಟೊ ಬೆಲೆ ಕುಸಿತಗೊಂಡಿದೆ. ಬೆಲೆ ಸಿಗದೆ ಕುರಿಗಳಿಗೆ ಈರುಳ್ಳಿ ಟೊಮ್ಯಾಟೊ ಈಗ ಆಹಾರವಾಗಿದೆ. ಹೊಸಪೇಟೆಯ ರಾಯಕೆರೆ ಪ್ರದೇಶದ ಕುರಿಗಳಿಗೆ ಸುಗ್ಗಿಯೋ ಸುಗ್ಗಿ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಕುರಿಗಳು ಸೇವನೆಗೆ ಮುಂದಾಗಿದೆ ಅಂತ. ವಿದೇಶಗಳಿಗೆ ರಫ್ತಾಗಬೇಕಾಗಿದ್ದಂತಹ ಬೆಳೆ ಸದ್ಯ ಈ ರೀತಿಯಾಗಿ ಕುರಿಗಳಿಗೆ ಆಹಾರವಾಗ್ತಾ ಇದೆ. ವಿಜಯನಗರ ಜಿಲ್ಲೆಯ 5 ತಾಲೂಕುಗಳಲ್ಲಿ ಯಥೇಚ್ಛವಾಗಿ ಟೊಮ್ಯಾಟೊ ಈರುಳ್ಳಿಯನ್ನು ಅನ್ನದಾತರು ಬೆಳೆದಿದ್ದಾರೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ರೈತರ ಬದುಕು ಈಗ ಬೀದಿಗೆ ಬಂದಿದೆ. ಬೆಂಬಲ ಬೆಲೆಯೂ ಸಿಗದೆ ಸಾಗಾಟದ ವೆಚ್ಚವನ್ನು ಭರಿಸಲಾಗದೆ ರೈತರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಜಿ ಕನ್ನಡ ನ್ಯೂಸ್ಗೆ ಅನ್ನದಾತರು ಈಗ ಗೋಗರಿತಾ ಇದ್ದಾರೆ. ಒಂದು ಕಡೆ ರೈತರು ಕಣ್ಣೀರನ್ನು ಹಾಕ್ತಾ ಇದ್ರೆ, ರೈತರಿಗೆ ಸಂಕಷ್ಟವಾಗ್ತಾ ಇದ್ರೆ, ಇನ್ನೊಂದು ಕಡೆ ವಿದೇಶಗಳಿಗೆ ರಫ್ತಾಗಬೇಕಾಗಿದ್ದಂತಹ ಬೆಳೆಗಳೆಲ್ಲವೂ ಕೂಡ ಕುರಿಗಳಿಗೆ ಆಹಾರವಾಗ್ತಾ ಇದೆ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆಗದೆ ರೈತರು ಕೂಡ ಇದೀಗ ಸಂಕಷ್ಟದಲ್ಲಿದ್ದಾರೆ. ಇವ್ರು ತಗೊಂಡು ಅದೊಂದು ಸೇವೆ ಮಾಡ್ತಾ ಇದಾರೆ. ಬಟ್ ರೈತರು ಬೆಳೆದ ಫಲತ್ತ ಪ್ರತಿಯೊಂದು ಯುದ್ಧಗಳಾಗ್ತಾ ಇದಾವ. ಕೆಲವೊಂದು ಚಿಪ್ಸ್ಗೆ ಅವಕ್ಕೆಲ್ಲ ಬೇರೆ ಅದು ಕಟ್ಟಾಗಿರೋದಕ್ಕೆ ರೈತರಿಗೆ ಗ್ಯಾಸ್ ಇಲ್ಲ. ಕೆಲವೊಂದು ಹೋಟೆಲ್ಗಳು ಇಲ್ಲಿ ಬಂದಾಗಿರ್ತದೆ. ಗ್ಯಾಸ್ ಇಲ್ಲ ಅಂದ್ರೆ ಹೋಟೆಲ್ಗಳಿಗೆ ಕೂಡ ತಗೊಂಡೋಗೋದು ಲೋಕಲ್. ಈ ಸರಿಯಾಗಿ ಬಹಳ ಸಮಸ್ಯೆ ಆಗಿ ದಿನ 2-3-4 ಇಲ್ಲ. ಈ ತರ ಆಗಿ ರೈತರಿಗೆ ಬಹಳ ತೊಂದರೆ ಆಗ್ತದೆ. ಸರ್ಕಾರ ಇದ್ರ ಬಗ್ಗೆ ಗಮನ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ರೈತರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಒಂದು ಕಡೆ ಆದ್ರೆ ಇತ್ತ ಭಾರತದ ಕಡೆ ನಿಜವಾಗ್ಲೂ ಕೂಡ ರೈತರ ಬದುಕು ಮೂರಾಬಟ್ಟೆ ಆಗಿರೋದಂತೂ ಅಕ್ಷರಶಃ ಸತ್ಯ. ಅದೇಗೆ ಅನ್ನುವಂಥದ್ದನ್ನ ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಏನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ರಾಯಕೆರೆ ಪ್ರದೇಶದಲ್ಲಿದ್ದೀವಿ. ಸದ್ಯ APMC ಹೊಸಪೇಟೆ APMCಯಲ್ಲಿ ಈಗಾಗಲೇ ರೈತರು ತಂದಂತ ಬೆಳೆ ಏನಿದಾವೆ ಅದಕ್ಕೆ ಸರಿಯಾದಂತ ಬೆಂಬಲ ಬೆಲೆ ಸಿಗದೆ ಇರೋ ಕಾರಣಕ್ಕೋಸ್ಕರ ಆ ಬೆಳೆಯನ್ನ ರೈತರು ಬೀದಿಗೆ ಚೆಲ್ಲದೆ ಅಟ್ಲೀಸ್ಟ್ ಕುರಿಗಳಿಗೆ ಆದ್ರೂ ಕೊಟ್ಟು ಅದರ ಹೊಟ್ಟೆ ತುಂಬಿಸುವಂತಹ ಒಂದು ಪ್ರಯತ್ನಕ್ಕೆ ರೈತರು ಒಂದು ಮಾನವೀಯ ಕಾರ್ಯಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಸದ್ಯ ರಾಯಕೆರೆ ಪ್ರದೇಶದಲ್ಲಿ ತೋರಿಸ್ತಾ ಹೋಗ್ತೇವೆ. ಟೊಮೊಟೊ ಬೆಳೆ ನಿಜಕ್ಕೂ ಕೂಡ ಕಳೆದ 2-3 ತಿಂಗಳಿಂದಾನು ಕೂಡ ಟೊಮೊಟೊ ಬೆಲೆಯಲ್ಲಿ ಭಾರಿ ಪ್ರಮಾಣದ ಕುಸಿತ ಕೂಡ ಕಂಡಿತ್ತು. ರೈತರು ಕೂಡ ಚಿಂತಾಕ್ರಾಂತರಾಗಿದ್ರು. ಆದ್ರೆ ಯುದ್ಧ ಏನಿದೆ, ಕಳೆದ 1 ತಿಂಗಳಿಂದ ಕೂಡ ಯುದ್ಧ ನಡೀತಾ ಇದೆ. ಯುದ್ಧದ ಕಾರಣಕ್ಕೋಸ್ಕರ ಹೋಟೆಲ್ಗಳು ಕೂಡ ಬಂದ್ ಆಗಿದ್ದಾವೆ. ರೈತರು ಕೂಡ ಆ ಬೆಳೆಯನ್ನ ನಾವು ಹೇಗ್ ಮಾರಾಟ ಮಾಡೋದೇ ಅನ್ನುವಂಥದ್ದು ಕೂಡ ಚಿಂತೆಯಲ್ಲಿದ್ದಾರೆ. ಹಾಗಾಗಿ ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಸಿಗದೇ ಇರೋ ಕಾರಣಕ್ಕೋಸ್ಕರ ಈ ಒಂದು ಬೆಳೆಯನ್ನ ಕುರಿಗಳಿಗೆ ಕೊಡ್ತಾ ಇರ್ತಕ್ಕಂತ ಒಂದು ಕರುಣಾಜನಕ ಒಂದು ಸನ್ನಿವೇಶವನ್ನು ಕೂಡ ನಾವು ತೋರಿಸ್ತಾ ಹೋಗ್ತೇವೆ. ಈಗ ನಮ್ಮ ಜೊತೆ ಕುರಿಗಾಯಿಗಳು ಕೂಡ ಇದ್ದಾರೆ. ಕನಕಪ್ಪ ಅವರು, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ರೈತರು ಬೆಳೆದಂತ ಬೆಳೆನ APMC ತಂದಿದ್ರು. ತಂದಾಗ ಏನೆಲ್ಲ ಆಯ್ತು, ಯಾವಾಗ ಅದನ್ನ ನಿಮ್ಗೆ ಹೇಳಿ ಫೋನ್ ಮಾಡಿ ಹೇಳಿದ್ರು? ಅವ್ರು ನನಗೆ ಬೆಳಿಗ್ಗೆ ಮಾಡಿದ್ರು ಸರ್. ಅವರು ಬೆಳಿಗ್ಗೆ ಮಾಡಿದ್ರು. ಈಗ ತರಕಾರಿ ಉಳ್ಬಿಟ್ಟೈತಿ, ಬಂದ್ ತಗೊಂಡ್ ಹೋಗ್ರಿ ಅಂತ ಹೇಳಿದ್ರು. ಆಯ್ತು ಅಂತಂದೇಳಿ ಬಂದ್ವಿ. ಅದಕ್ಕಂತ ಕೇಳಿದ್ರ ಎಲ್ಲ ಬಹಳ ಲಾಸ್ ಆಗ್ಬಿಟ್ಟಿತ್ತಪ್ಪ, ನಮ್ಗೆ ಇದ್ದೇ ಐತಿ, ಅದು ಯಾರು ವ್ಯಾಪಾರ ಆಗ್ತಾ ಇಲ್ಲ ಅಂತಂದ್ ಹೇಳಿ ನಮ್ಗೆ ಫೋನ್ ಮಾಡಿದ್ರು. ನಮ್ ಟ್ರ್ಯಾಕ್ಟರ್ ಐತಿ ಸರ್, ನಮ್ಗೆ ಹೋಗಿ ತಗೊಂಡ್ ಇವ್ ಹರಪನಹಳ್ಳಿ, ಬೊಮ್ಮನಹಳ್ಳಿ, ಕೂಡ್ಲಿಗಿ ಈ ಕಡೆ ಎಲ್ಲ ಸೊಂಡ್ರು ಸುತ್ತಮುತ್ತ ಎಲ್ಲ ಟೊಮಾಟೊ, ಬದನೆಕಾಯಿ, ಉಳ್ಳಾಗಡ್ಡೆ, ಇವೆಲ್ಲ ಬೆಂಡೆಕಾಯಿ ಇವೆಲ್ಲ ತಗೊಂಬಂದಾಕ್ತಾರೆ. ನಾನು ಈಗ 3 ಲೋಡ್ ತಗೊಂಬಂದ್ ಹಾಕಿನಿ. ಈಗ ಒಂದ್ ವಾರದಿಂದ 3 ಲೋಡ್ ತಂದು ಹಾಕಿನಿ. ಏನ್ ಹೇಳ್ತೀರಿ ಈಗ? ನೋಡಿ ನಮಗೆ ಬಹಳ ನೋವಾಕೈತಿ ಸರ್ ಅದು. ನಾವು ಪರಿಹಾರ ಸಿಗ್ಬೇಕು ಸರ್. ಪರಿಹಾರ ಸಿಗ್ಬೇಕು. ಇದು ಇಲ್ಲಿರ್ತಕ್ಕಂಥ ಕುರಿಗಾಯಿ ಕನಕಪ್ಪ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ರೈತರು ಬೆಳೆದಂತ ಬೆಳೆಗೆ ಸರ್ಕಾರ ಒಂದು ಬೆಂಬಲ ಬೆಲೆ ಕೊಡಬೇಕು. ಯಾಕಂದ್ರೆ ಯುದ್ಧ ಅಂತ ಎದುರಾದಾಗ ಅದರ ಪರಿಸ್ಥಿತಿ ರೈತರ ಮೇಲೂ ಕೂಡ ತಟ್ಟುತ್ತೆ ಅನ್ನೋದಕ್ಕೆ ಇದು ಜ್ವಲಂತ ಉದಾಹರಣೆ ಅಂತಾನೆ ಹೇಳ್ಬೋದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.